ಬದನಗುಪ್ಪೆಯಲ್ಲಿ ನೂತನ ಬಸ್ ನಿಲ್ದಾಣ ಉದ್ಘಾಟನೆ. ಚಾಮರಾಜನಗರ ಆಲ್ಟರ್ನಿಕ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಡಿಯಲ್ಲಿ ತಾಲೂಕಿನ ಬದನಗುಪ್ಪೆ ಗ್ರಾಮದಲ್ಲಿ ನಿರ್ಮಿಸಿರುವ ಬಸ್ ನಿಲ್ದಾಣವನ್ನು ಕಂಪನಿಯ ಜನರಲ್ ಮ್ಯಾನೇಜರ್ ಉಮೇಶ್ ಉದ್ಘಾಟಿಸಿದರು. ಬಳಿಕ ಮಾತನಾಡಿ, ಗ್ರಾಮಸ್ಥರು ಬೇಡಿಕೆಯಂತೆ ಕಂಪನಿಯ ಸಿಎಸ್ಆರ್ ಅನುದಾನದಲ್ಲಿ ಸಾರ್ವಜನಿಕರ ಅನುದಾನಕ್ಕಾಗಿ ಬಸ್ ನಿಲ್ದಾಣ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಇಂತಹ ಸಮಾಜಮುಖಿ ಸೇವಾ ಕಾರ್ಯಗಳನ್ನು ಕಂಪನಿ ವತಿಯಿಂದ ಮಾಡಲಾಗುವುದು ಎಂದರು. ಗ್ರಾಮದ ಮುಖಂಡ ಮಲ್ಲೇಶ್ ಮಾತನಾಡಿ, ಆಲ್ಟರ್ನಿಕ್ ಲಿಮಿಟೆಡ್ನ ಸಿಎಸ್ಆರ್ ಅನುದಾನದಡಿಯಲ್ಲಿ ಗ್ರಾಮದಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಿಕೊಡುವ ಮೂಲಕ ಗ್ರಾಮಸ್ಥರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಬಿಸಿಲು ಮಳೆಯಲ್ಲಿ ಗ್ರಾಮಸ್ಥರು ವಿದ್ಯಾರ್ಥಿಗಳ ಚಾಮರಾಜನಗರ ಮೈಸೂರು ಕಾಲೇಜು ಆಸ್ಪತ್ರೆ ಇನ್ನಿತರ ಕೆಲಸಕ್ಕಾಗಿ ಬಸ್ ಹೋಗಲು ನಿಲ್ಲಬೇಕಾದ ಪರಿಸ್ಥಿತಿ ಇತ್ತು. ಅದನ್ನು ಕಂಪನಿ ಮನಗಂಡು ಸುಸಜ್ಜಿತ ಬಸ್ ನಿಲ್ದಾಣ ನಿರ್ಮಿಸಿರುವುದು ತುಂಬಾ ಉಪಯೋಗವಾಗಿದೆ. ಗ್ರಾಮಸ್ಥರ ಪರವಾಗಿ ಕಂಪನಿಯವರಿಗೆ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಗ್ರಾಮದಲ್ಲಿ ಕಂಪನಿಯ ಸಿಎಸ್ಆರ್ ಮುಖ್ಯಸ್ಥ ಕಣ್ಣನ್, ಸುಧೀಂದ್ರ, ತಾಲೂಕು ಪಂಚಾಯತ್ ಮಾಜಿ ಸದಸ್ಯ ಬಸವಣ್ಣ, ದೀಪ್ತಿ ಡೆವಲಪರ್ಸ್ ಜಗದೀಶ್, ನಾಗರಾಜ್ ಮೂರ್ತಿ, ಕುಮಾರ್, ಶಿವಪಾದಪ್ಪ, ನಂಜುಂಡಸ್ವಾಮಿ, ಮಹೇಶ್, ಮುಕುಂದಮೂರ್ತಿ, ರಾಜಮ್ಮ ಹಾಜರಿದ್ದರು. ವರದಿ ಹೊಮ್ಮ ನಂಜುಂಡನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಗ್ರಾಮಸ್ಥರ ಬೇಡಿಕೆ ಮೇಲೆ ಇವರು ನಮ್ಮ ಕಡೆಯಿಂದ ಗ್ರಾಮಸ್ಥರು ಮಲ್ಲೇಶ್ ಅವರು ಇದರಲ್ಲಿ ಭಾಳ ಬೇಡಿಕೆ ಇತ್ತು, ಬಸ್ ಸ್ಟಾಪ್ ಮಾಡಿಸ್ಕೊಡಿ ಅಂತ ಹೇಳಿದ್ರು. ನಮ್ಮ ಕಂಪನಿ ಆಲ್ಟರ್ನೇಟ್ ವತಿಯಿಂದ ಸಿಎಸ್ಆರ್ ಫಂಡಿಂದ ನಾವು ಈ ಬಸ್ ಸ್ಟಾಪ್ನ ಮಾಡಿಸ್ಕೊಡ್ತೀವಿ. ಸಿಎಸ್ಆರ್ ಫಂಡಿಂದ ಇದೇ ಪ್ರಥಮ ಅಥವಾ ಇನ್ನು ಬೇರೆ ಕಡೆ ಮಾಡ್ತಿದ್ದಾರಾ? ಇದೆ ಇಲ್ಲಿ ನಮ್ಮದು ಪ್ಲಾಂಟ್ ಇರೋದ್ರಿಂದ ಚಾಮರಾಜನಗರ ಇದರಲ್ಲಿ ಪ್ಲಾಂಟ್ ಇದೆ. ಅದಕ್ಕೋಸ್ಕರ ಅಕ್ಕಪಕ್ಕದ ಹಳ್ಳಿಗಳಿಗೆ ಏನಾದ್ರು ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇದು ಫಸ್ಟ್ ಬಸ್ ಸ್ಟಾಪ್ ಮಾಡಿದ್ವಿ. ಮುಂದೆ ಇನ್ನೂ ಮಾಡ್ತಾ ಇರ್ತೀವಿ. ಗ್ರಾಮಸ್ಥರಿಗೆ ಮಾಡ್ತಾ ಇರ್ತೀವಿ. ಬಸ್ ಸ್ಟ್ಯಾಂಡಲ್ಲಿ ಬಸ್ ನಿಲ್ದಾಣ ಇಲ್ಲದೆ ತುಂಬ ತೊಂದರೆ ಆಗ್ತಾ ಇತ್ತು. ವಿದ್ಯಾರ್ಥಿಗಳಿಗೆ ಮತ್ತು ವಯೋವೃದ್ಧರಿಗೆ ತುಂಬ ತೊಂದರೆ ಆಗ್ತಾ ಇರೋದ್ರಿಂದ ಮಂಜುಶ್ರೀ ವತಿಯಿಂದ ಉಮೇಶ್ ಸರ್ನ ಬೇಡ್ಕೊಂಡಾಗ ನಮಗೆ ಸಿಎಸ್ಆರ್ ಫಂಡಿಂದ ಒಂದು ಒಳ್ಳೆ ಅತ್ಯುತ್ತಮವಾದ ಬಸ್ ನಿಲ್ದಾಣ ಮಾಡಿಸ್ಕೊಟ್ಟಿದ್ದಾರೆ. ನಮ್ಮ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದಿಂದ ಸ್ವಾಗತ ಕೊಡ್ತಾ ಇದ್ದಾರೆ.